ಇವತ್ತು ಬೆಳಗ್ಗೆ ಎದ್ದು ನಮ್ಮ ಅತ್ತೆ ಏನೋ ಕೆಲಸ ಮಾಡ್ತಾವ್ರೆ. ಏನು ಕೆಲಸ ಮಾಡ್ತಾವ್ರೆ ನೋಡೋಣ ಬನ್ನಿ. ಏನು ಮಾಡ್ತೀರಮ್ಮ? ಜಾಕೆಟು ಟೈಟ್ ಆಗಿತ್ತಾ? ಏನು ಮಾಡ್ತಿದ್ದೀಮ್ಮ? ಜಾಕೆಟ್ಗಳು ಹೊಲ್ಸಿದ್ ನಮ್ಮ ಎಲ್ಲ ಟೈಟ್ ಆಗ್ತವೆ, ಅದಕ್ಕೆ ಲೂಸ್ ಮಾಡ್ತಾ ಇದ್ದೀನಿ, ಹೊಲಿಗೆ ಬಿಸ್ತಾ ಇದ್ದೀನಿ. ಏನೇ ಏನು ಆಡೋಣ ಹೊಲಿಗೆ ಎಷ್ಟು ದಿನ ಆಯ್ತು ಹೊಲಿಸಿ? ಆಯ್ತು ಒಂದು 3 ವರ್ಷ. ಎಷ್ಟು ಕೊಟ್ಟು ಹೊಲಿಸಿದ್ವಿ? ಇದಕ್ಕೆ 450 ಅಮ್ಮ. 450. ಇದಕ್ಕೆ ಏನೇನು ಮಾಡಿಸಿದ್ರಿ? ಏನಿಲ್ಲ, ಜಿಗ್ಜಾಕ್ ಮಾಡಿವ್ರೆ. ಮಾಮೂಲಿ ಜಾಕೆಟು, ಪ್ಲೇನ್ ಜಾಕೆಟ್ ಹೊಲ್ದವ್ರಿ. ಪ್ರಾಬ್ಲಮ್ ಏನು ಗೊತ್ತಾ, ಇದಕ್ಕೆ ದಾರ ಹಾಕಿಸಿ ಪೈಪಿಂಗ್ ಮಾಡಿಸಿ ಸ್ಟಿಚ್ ಮಾಡಿಸೋರೆ 3 ವರ್ಷದಿಂದ. ಇವಾಗ ದಪ್ಪ ಆಗ್ಬಿಟ್ಟವ್ರೆ, ಅದಕ್ಕೆ ಎಲ್ಲ ಹೊಲಿಗೆ ಬಿಚ್ಕೊತ ಇದ್ದೀನಿ. ಇವಾಗ ಸ್ಟಿಚ್ ಬಿಡಿಸ್ತಾರೆ. ಮಾತ್ರ ನುಂಗಿ ಆಮೇಲೆ ಡಿಫ್ರೆಂಟ್ ಏನು ಗೊತ್ತಾ, ದಾರ ಹಾಕ್ತಿದ್ರಲ್ಲ ಕಟ್ ಮಾಡಿ ಬಿಸಾಕವ್ರೆ. ಅವನು ದಾರ ಹಾಕಕ್ಕೆ 100 ರೂಪಾಯಿ ಎಕ್ಸ್ಟ್ರಾ ಅಂದ್ಬಿಟ್ಟು ತಗೋತಾನೆ ಚಾರ್ಜು. ಇವ್ರು ಅವತ್ತೇ ಬೇಡ ಅಂತಾನೆ ಇವತ್ತು ಅದನ್ನ ಕಟ್ ಮಾಡಿ ಬಿಸಾಕಿ ದಪ್ಪ ಆಗಿದ್ದೀನಿ. ಇಲ್ಲ ನಾನೇ ಕಟ್ ಮಾಡ್ತಾ ಇದ್ದೀನಿ ಎಲ್ಲ ಕಟ್ ಮಾಡ್ತೀನಿ. ನನಗೇನಕ್ಕೆ ಅವತ್ತು ಬೇಡ ಅಂತ ಹೇಳಿದ್ದೆ, ಅವನೇನೋ ಗೋಬಲ್ ನನ್ನ ಮಗನ ಹಾಕ್ಬಿಟ್ಟಾನೆ. ಎಲ್ಲ ಜಾಕೆಟ್ಗಳಿಗೆ ಹಿಂಗೆ ಕಟ್ ಮಾಡ್ತಾ ಇದ್ದೀನಿ. ನನಗೇನು ಇದ್ರ ಅವಶ್ಯಕತೆ ಇಲ್ಲ, ನನಗೇನು ಬೇಕಾಗಿಲ್ಲ. ಎಲ್ಲ ಬಿಚ್ಚಿ ಬಿಸಾಕ್ತಾ ಇದ್ದೀನಿ, ಕಟ್ ಮಾಡ್ತಾ ಇದ್ದೀನಿ. ಅವತ್ತೇ ದಾರ ಬೇಡ ಅಂತ ಕರೆಕ್ಟಾಗಿ ಹೇಳಿದ್ರೆ 100 ರೂಪಾಯಿ ಉಳಿತಿತ್ತ? ಇಲ್ಲಮ್ಮ, ಹೇಳಿದ್ದೆ ಬೇಡ ನನ್ಕ ಇವು ಕೊಟ್ಟ 100 ರೂಪಾಯಿ ಸೇರಿಸಿ ನಮ್ಮ ಬ್ಲೌಸ್ ಹೊಲಿಸ್ಬೋದಿತ್ತ? ಹೌದೌದು, ಕರೆಕ್ಟ್ ತಾನೇ ನಾನು ಹೇಳ್ತೀನಿ. ಹೌದು, ನಾನು ಅವ್ನಿಗೆ ಹೇಳೇ ಬಂದಿದ್ದು, ಹಾಕ್ಕೊಡ ನಿನ್ನ ಮನ್ಕ ಇವಾಗ ನನಗೆ ದಾರ್ಗಳು ಬೇಡ ಅಂತ. ಯಾರು ಮಾತು ಅವನ ತಲೆಯಲ್ಲಿ ಕಣ್ಣು ಹಾಕ್ಯವನ ಎಲ್ಲ ಜಾಕೆಟಾಗಿ ಕತ್ತರಿಸ್ತಾ ಇದ್ದೀನಿ. ನಮಗೆ ನಾನೇ ಹುಡುಗಿನೇ, ದಾರ್ಗಳು ಹಾಕ್ಸ್ಕೊಳಕ್ಕೆ ಹಾಕ್ಬೋಡ ಹಾಕ್ಬೇಡ ಅಂದ್ರು ಹಾಕ್ಯವನ. ಅದಕ್ಕೆ ಎಲ್ಲ ಹುಡುಗಿನ ಇಲ್ಲಪ್ಪ, ನಿಮ್ಮ ಅಜ್ಜಿ ಹುಡುಗಿನ ಮುದುಕಿನ ಹೇಳು? ಹುಡುಗಿ ಅಜ್ಜಿ ಗಣೇ, ಅಜ್ಜಿ ನಾನು ನೋಡಿಗ ಎಲ್ಲ ಬಿಚ್ಕೊಂತ ಇದ್ದೀನಿ. ನಂದು ಯಾವ ಸೋಕಿನಿಲ್ಲ, ಹಾಕಿರಲಿಲ್ಲ. ನನಗೆ ಈ ಪ್ಲೇನ್ ಜಾಕೆಟ್ ಕೊಟ್ಟರೆ ಸಾಕು. ಅವನು ಯಾರ ದುಡ್ಡುಗಾಸೆ ಬಿದ್ದಿಂಗೆಲ್ಲ ಮಾಡಿಟ್ಕೊ. ನಮ್ಮ ಮನೇಲಿ ಅಂತ ಅಲ್ಲ, ಎಲ್ಲರ ಮನೆ ಅತ್ತೆ ಮತ್ತು ಅಮ್ಮನ ಪರಿಸ್ಥಿತಿ ಇದೇ ರೀತಿ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ 3-4 ವರ್ಷದಿಂದ ಬ್ಲೌಸ್ ಹೊಲಿಯೋಕೆ ಕೊಟ್ಟಿರ್ತಾರೆ. ಆವಾಗಿನ ಟೈಲರ್ ಯಾವ ರೀತಿ ಅಂತ ಗೊತ್ತಿದೆಯಲ್ಲ ನಿಮಗೇನೆ. ಸ್ಟಿಚ್ ಮಾಡ್ತಾರೆ, ಚೆನ್ನಾಗಿ ಸ್ಟಿಚ್ ಮಾಡಿರ್ತಾರೆ. ಬಟ್ ಅವಾಗ ಇವ್ರು ಸಣ್ಣ ಇರ್ತಾರೆ, ಇವಾಗ ದಪ್ಪ ಆಗಿರ್ತಾರೆ. ಅದೇ ಬ್ಲೌಸ್ ಅಳ್ತೆನ ಅವಾಗ ಹೊಲಿಸಿದ್ದೆ ಚೆನ್ನಾಗಿತ್ತೆ, ಅಳತೆ ಎಲ್ಲ ಚೆನ್ನಾಗೈತೆ, ಚೆನ್ನಾಗಿ ಹೊಲಿದಿದ್ದಾರೆ ಅಂದ್ಬಿಟ್ಟು ಇವಾಗ ಅಳತೆ ಕೊಡ್ತಾರೆ. ಅದೇ ಬ್ಲೌಸ್ ಅಳತೆಗೆ ಇವಾಗಿನ ಟೈಲರ್ ಸ್ಟಿಚ್ ಮಾಡಿದ್ರೆ ಇವರಿಗೆ ಅದು ಸೆಟ್ ಆಗಲ್ಲ. ಇನ್ನೇನು ಮಾಡ್ತಾರೆ? ಸೊ ನಮ್ಮ ಅತ್ತೆ ಬೆಳಗ್ಗೆನೇ ಎದ್ದು ಬ್ಲೌಸ್ ಹೊಲಿಗೆ ಬಿಚ್ತಾ ಕುಂತವ್ರೆ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಯಾಕಮ್ಮ ಹೊಲಿಗೆ ಬಿಚ್ಚುತ್ತಾ ಇದ್ದೀರಾ ಅಂತ. ಅವರು ಗೊತ್ತಲ್ಲ, ಅವಾಗಿನ ಜನಗಳು ಟೈಲರ್ಗೆ ಬೈತವ್ರು ನಮ್ಮ ಅತ್ತೆ. ಟೈಲರ್ದೇನು ತಪ್ಪಿರಲ್ಲ ಪಾಪ, ಇವರೇ ಆ ಬ್ಲೌಸ್ ಅಳತೆ ಹೆಚ್ಚು ಕಡಿಮೆ ಕೊಟ್ಟಿರ್ತಾರೆ. ನಾವಂದರೆ ಇವಾಗಿನ ಅಳತೆ ಯಾವ ರೀತಿ ಕೊಡಬೇಕು ಏನು ಇಂತು ಎಲ್ಲ ನಮಗೆ ಗೊತ್ತು, ನಾವು ಕೊಟ್ಟಿರ್ತೀವಿ. ಬಟ್ ಆವಾಗಿಂದು ಬ್ಲೌಸ್ ಅಳತೆ ಕೊಟ್ಟಿರ್ತಾರೆ, ಗೊತ್ತಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಹೇಳ್ತಾವ್ರು ನಮ್ಮ ಅತ್ತೆ, ಟೈಲರ್ಗೆ ಹಂಗೆ ಹೇಳಿದ್ದೆ, ಅವ್ನು ಹಿಂಗೆ ಹೊಲ್ದವನೇ ಅಂತ. ಇವರು ಏನು ಹೇಳಿರ್ತಾರೋ ಅದನ್ನೇ ಸ್ಟಿಚ್ ಮಾಡಿರ್ತಾರೆ, ಹೆಚ್ಚು ಕಡಿಮೆ ಅಂತೂ ಮಾಡಿರಲ್ಲ. ನಿಮ್ಮ ಮನೇಲೂ ಅತ್ತೆ ಅಮ್ಮ ಇದೇ ಥರನ? ನಮ್ಮ ಮನೇಲಿ ಹಿಂಗೇನೆ. ನಮ್ಮೂರಿಗೆ ಹೋದ್ರೂ ನಮ್ಮಮ್ಮ ಇದನ್ನೇ ಹೇಳ್ತಾ ಇರ್ತಾರೆ, ಬ್ಲೌಸ್ ಸ್ಟಿಚ್ ಬಿಚ್ಕೊಡು, ನಾನು ಸಣ್ಣ ಆಗಿದ್ದೀನಿ, ದಪ್ಪ ಆಗಿದ್ದೀನಿ ಅಂತ. ನಿಮ್ಮ ಮನೇಲೂ ಅತ್ತೆ ಅಮ್ಮ ಇದೇ ಥರನ? ಹೊಲಿಗೆ ಹಾಕ್ಸಿರೋ ಬ್ಲೌಸ್ ಸ್ಟಿಚ್ ಬಿಚ್ಚುತ್ತಾ ಇರ್ತಾರೆ ಅವಾಗವಾಗ? ಹಂಗಿದ್ರೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.